ತುಂಬ ನೀಟಾಗಿ ಮೇಂಟೈನ್ ಮಾಡೋರು ಗಾಡಿ. ಗ್ರೇ ಎಲಿಫೆಂಟ್ ಗ್ರೇ ಅನ್ಬೋದು ಈ ಗಾಡಿಗೆ ನೀವು. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಒಂದು 175 ಕೊಟ್ಟು ಮಾಡ್ತಾ ಇರೋದು, ನಿಮಗೆ 150 ಫೈನಲ್ ಮಾಡ್ಕೊಡ್ತೀನಿ ಸರ್, ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. 175 ಕೊಟ್ಟು ಮಾಡ್ತಾ ಇದ್ದೀವಿ. ಇದು ಡಿಲ್ಲಿ ರಿಜಿಸ್ಟ್ರೇಷನ್, ಪೆಟ್ರೋಲ್, ಸಿಂಗಲ್ ಓನರ್ ಎರಾ ವರ್ಷನ್. ಇದು ನಿಮಗೆ ಸೇಮ್ 150 ಇದು ಮುಗಿಸ್ಕೊಡ್ತೀನಿ ಸರ್, ವಿತ್ NOC ಜೊತೆ ಕೊಡ್ತೀನಿ. ಬಂದ್ಬಿಟ್ಟು ನಿಮಗೆ 2008 ಮಾಡಲ್, 3rd ಓನರು, ಬ್ಲೂಬೆರ್ರಿ ಸಕ್ಕದಾಯ್ತೆ ಗಾಡಿ. ಲೆದರ್ ಸೀಟ್ಸು ಎಲ್ಲ ಹಾಕ್ಸೋರೆ ಕಸ್ಟಮರು. ನಿಮಗೂ ಇದು 175 ಕೋಟ್ ಮಾಡ್ತಾ ಇದ್ದೀವಿ ವಿತ್ NOC ಜೊತೆ. ಫೈನಲ್ 150 ಕೊಡ್ತೀನಿ ಸರ್ ಗಾಡಿ. 150 ಫೈನಲ್. ನಿಮ್ಗೆ 6 ಗಾಡಿಯಲ್ಲಿ ಯಾವುದಾದ್ರೂ ತೊಗೊಳ್ಳಿ, ನಿಮಗೆ 150 ಮುಗಿಸ್ಕೊಡ್ತೀನಿ ಸರ್. ಈ 6 ಗಾಡಿಯಲ್ಲಿ ಯಾವುದಾದ್ರೂ ತೊಗೊಳ್ಳಿ. 6 ಗಾಡಿಯಲ್ಲಿ ಇನ್ನೊಂದು ಐತೆ, ಅದರಲ್ಲೂ ನಿಮಗೆ ಟೋಟಲ್ 6-7 ಗಾಡಿ ಐತೆ ನಮ್ಮ ಹತ್ರ. 1.5 ಬಜೆಟಲ್ಲಿ ಮುಗಿಸ್ಕೊಡೋಣ ನಾವು. ರೆಡ್ ಕಲರ್ ತುಂಬ ಚೆನ್ನಾಗೈತೆ, ನಂಬರು ಚೆನ್ನಾಗೈತೆ ನಿಮಗೆ 6323. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಆಪ್ಷನ್ ಕೊಟ್ಬಿಡಿ ಸರ್. ಇದು ಲಾಸ್ಟ್ ಟೈಮ್ 240 ಕೋಟ್ ಮಾಡಿದ್ರಿ, ಒಂದು 2 lakhs ರೌಂಡ್ ಫಿಗರ್ ಮುಗಿಸ್ಕೊಡ್ತೀನಿ ಸರ್. 2 lakh ರೌಂಡ್ ಫಿಗರ್ ಮುಗಿಸ್ಕೊಡ್ತೀನಿ. ಒಂದೇ ರೈಟು, ಫೈನಲ್ ಒಂದೇ ರೈಟು. ಸೊ ನೋ ಪಾರ್ಕಿಂಗ್, 2 ಲಕ್ಷ ಕಣ್ಣು ತಗೊಂಡ್ಬಿಡ್ಬೋದು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಸಿಮ್ ಕಾರ್ಸ್ ಹತ್ರ ಇದ್ದೀವಿ. ಸೊ ಇದು 3rd ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 2 ಸಲ ಸಕ್ಕದಾಗಿ ರೆಸ್ಪಾನ್ಸ್ ಎಲ್ಲ ಇತ್ತು. ಸೊ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಡಸ್ಟರ್ ಹುಡ್ಕೋರಿಗೆ ಡಸ್ಟರ್ ಇದೆ, ಪೋಲೋ ಇದೆ, ಫಿಯೆಸ್ಟೋ ಇದೆ, ಆ್ಯಂಡ್ ಶೆವ್ಲೆಟ್ ಬೀಟ್ ಡೀಸೆಲ್ ಗಾಡಿ ಇದೆ ಈ ಸಲ. ಅದು ಕೂಡ ಗ್ರೀನ್ ಕಲರ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ಗೆಟ್ಸು ಇದೆ. ಆ್ಯಂಡ್ ಕಡಿಮೆ ಬಜೆಟಲ್ಲಿ ಇವರಲ್ಲಿ ಕಾರ್ಸ್ ಎಲ್ಲ ಸಿಗುತ್ತೆ. ಸೊ ಹೌದು, ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಇದೆ ನಿಮಗೆ. ಅಕೀಪ್ ಸರ್ ಅವರು ರೆಡಿಯಾಗಿದ್ದಾರೆ ನಿಮಗೆ ಇವಾಗ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಕಾರ್ಸ್ ನಿಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಎಲ್ಲದಕ್ಕೂ ಮುಂಚೆ ನಮಸ್ಕಾರ ನಿಮ್ಮ ವ್ಯೂವರ್ಸ್ಗೆ. ಲಾಸ್ಟ್ ಟೈಮ್ ತುಂಬ ಜನ ಬಂದು ನಿಮ್ಮ ಕಡೆಯಿಂದ ಬಂದು ನಮ್ಮ ಕಡೆ ಕಾರ್ ತೊಗೊಂಡೋಗವ್ರೆ. ಈ ಸತಿನೂ ಲಾಸ್ಟ್ ಸತಿ ಒಳ್ಳೆ ಕಲೆಕ್ಷನ್ ಇದು ಮಾಡಿದ್ದೀವಿ ಸರಿ, ಸ್ಟಾಕಲ್ಲಿ ಇಕ್ಕಿದ್ದೀವಿ ನಾವು. ಬನ್ನಿ ಈ ಸತಿನೂ ಲಾಸ್ಟ್ ಟೈಮ್ ಥರ ಬೆಸ್ಟ್ ಪ್ರೈಸ್ ಮಾಡಿಕೊಡೋಣ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇವ್ರ ಥರ ಇದೆ. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಲೋನು ಆಲ್ಮೋಸ್ಟ್ ನಾವು ಕ್ಯಾಶಲ್ಲಿ ಟ್ರೈ ಮಾಡೋಕ್ಕೆ ಪುಷ್ ಮಾಡ್ತೀವಿ. ಇವಾಗ ಬೇಕೇ ಬೇಕು ಲೋನ್ ಅಂದರೆ ಒಂದು 70% ನಾವು ನಾರ್ಮಲ್ ಎಲ್ಲ ಶೋರೂಮಲ್ಲಿ ಹೆಂಗೆ ಮಾಡ್ತಾರೆ ಸೇಮ್ ಫೆಸಿಲಿಟಿ ಮಾಡಿಕೊಡ್ತೀವಿ. ಬೇಗ ಪ್ರೋಸೆಸ್ ಫಾಲೋಅಪ್ ಮಾಡಿ ಮಾಡಿಕೊಡ್ತೀನಿ. ಸರ್ ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶೋರೂಮಲ್ಲಿ? 9+ ಮಾಡಲಿಂದ ಪೆಟ್ರೋಲ್ ಗಾಡಿ, 10+ ಮಾಡಲಿಂದ ನಿಮಗೆ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ಸು. ಓಕೆ. ಸೊ ಇವತ್ತು ಹತ್ತಿರ 25 ಹೆಚ್ಚಕ್ಕೂ ಕಾರ್ಸ್ ಇರುತ್ತೆ, ಸ್ಟಾಕ್ ಇದೆ. ಸೊ ನಿಮ್ಗೆ ಇದೇ ಸ್ಟಾಕಲ್ಲ, ಸ್ಟಾಕ್ ಬರ್ತಾನೆ ಇರುತ್ತೆ. ಸೊ ನಿಮಗೆ ಯಾವುದೇ ಕಾರ್ ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು. ಸರ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಜೆಟ್ ಬಂದುಬಿಟ್ಟು 1.5 ಲಕ್ಷ ಇದೆ, 1 ಲಕ್ಷ ಇದೆ ಅಂತ ಹೇಳಿದ್ರು ಸಾಕು, ಇವರು ನಿಮಗೆ 100% ಕಾರ್ನ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಿಮ್ಗೆ ಯೂಸ್ ಕಾರ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ ಇವ್ರ ಕಡೆ ಶೋರೂಮಿಂದ. ಸೊ ನೋಡ್ತಾ ಇರ್ಬೋದು, ಡಸ್ಟರ್ ಬಂದ್ಬಿಟ್ಟು ಸರ್ ಇದು 110 PS ಡಸ್ಟರು, 85 PS, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ಅಲ್ವಾ? ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಆ್ಯಂಡ್ ಈ ಗಾಡಿಗೋಸ್ಕರ ಎಷ್ಟೊಂದು ಜನ ಹುಡುಕ್ತಾನೆ ಇರ್ತೀರಾ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ, ಚಿಕ್ಕ ಡೀಸೆಲ್ ಗಾಡಿ ಯಾವ್ದಾರ ಇದೆ ಅಂದರೆ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತಿರ ನಿಮ್ಗೆ 24 ಗಂಟೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಪುಂಟೋ ಹುಡ್ಕೋರ್ಗೂ ಪುಂಟೋ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪುಂಟೋ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು, ಉದ್ದಕ್ಕೆ 5 ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಸೊ ಏನಪ್ಪ ಸ್ಪೆಷಲ್ ಅಂದರೆ ಈ ಗಾಡಿಗಳೆಲ್ಲ ನಿಮಗೆ ಕಡಿಮೆ ಬಜೆಟಲ್ಲೇ ಸಿಗ್ತೈತೆ. ಈಚೆ ನಿಂತಿರೋ 5 ಗಾಡಿಗಳು ಆಲ್ಮೋಸ್ಟ್ 1.5 ಒಳಗಡೆ ಸಿಕ್ಬಿಡುತ್ತೆ ನಿಮಗೆ. ಸರ್ ಹೇಳಿ ಸರ್ ಡೀಟೇಲ್ಸ್, ಯಾವುದು ಕಾರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ ಈ ಗಾಡಿ ಬಂದ್ಬಿಟ್ಟು 2007 ಮಾಡಲ್ ಹೊಂಡಾ ಗೆಟ್ಸು 1.1 ಇಂಜಿನ್. ಇದು 2007 ಮಾಡಲು 3rd ಓನರ್ ಆಗೈತೆ, ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಟ್ಟಿರ್ತೀನಿ. ಆಲ್ರೆಡಿ ರಿನ್ಯೂ ಆಗೈತೆ, 1 ಇಯರ್ ರೀಸೆಂಟಾಗಿ 5 ಡೇಸ್ ಆಗೈತೆ ಇನ್ಶೂರೆನ್ಸ್ ರಿನ್ಯೂ ಆಗಿ. FC ಫ್ರೆಶ್ 5 ಇಯರ್ಸ್ ಸಿಗುತ್ತೆ. FC ಫ್ರೆಶ್ 5 ಇಯರ್ಸ್ ಆರಾಮಾಗಿ ಸಿಗುತ್ತೆ. ಹಾಂ, ಇದರಲ್ಲಿ ಏನು ಬರುತ್ತೆ ಫೀಚರ್ಸು? ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಕಂಪ್ನಿಯಿಂದ ಫ್ಯಾಬ್ರಿಕ್ ಸೀಟ್ ಐತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಐತೆ. ಟೈರ್ ಎಲ್ಲ ನಿಮಗೆ ಒಂದು 60ಇಂದ 70% ಐತೆ. ಡಿಕ್ಕಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡೋರು ಗಾಡಿ. ಗ್ರೇ ಎಲಿಫೆಂಟ್ ಗ್ರೇ ಅನ್ಬೋದು ಈ ಗಾಡಿಗೆ ನೀವು. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಒಂದು 175 ಕೊಟ್ಟು ಮಾಡ್ತಾ ಇರೋದು, ನಿಮಗೆ 150 ಫೈನಲ್ ಮಾಡ್ಕೊಡ್ತೀನಿ ಸರ್, ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಟ್ರಾನ್ಸ್ಫರ್ ಜೊತೆ 150 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಕಡಿಮೆ ಬಜೆಟಲ್ಲಿ ಹುಡುಕೋರಿಗೆ ಒಂದು i10 ಕೂಡ ಇದೆ, ಅದು ಕೂಡ ಇಲ್ಲೇ. ಇದು ಗಾಡಿ ಜಸ್ಟ್ ಅರೈವ್ ಆಗಿರೋದು, ರಿಫಾರ್ಮ್ ಮಾಡಬೇಕು. ಸರ್ ಇದು ಯಾವುದು ಮಾಡಲಿದು? ಸರ್ ಇದು 2008 ಮಾಡಲು, ಸಿಂಗಲ್ ಓನರು, ರಿಫಾರ್ಮ್ ಮಾಡಬೇಕು ಗಾಡಿ. ರಿಫಾರ್ಮ್ ಮಾಡಿ ಶೋರೂಮ್ ಕಂಡೀಷನ್
ಹೆಂಗ್ ಶೋರೂಮಿಂದ ಬರುತ್ತೆ ಆ ಥರ ಗಾಡಿ ಕೊಡ್ತೀನಿ ಸರ್ ಈ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 175 ಕೊಟ್ಟು ಮಾಡ್ತಾ ಇದ್ದೀವಿ. ಇದು ಡಿಲ್ಲಿ ರಿಜಿಸ್ಟ್ರೇಷನು, ಪೆಟ್ರೋಲ್, ಸಿಂಗಲ್ ಓನರ್ ಎರಾ ವರ್ಷನ್. ಇದು ನಿಮಗೆ ಸೇಮ್ 150ಗೆ ಇದು ಮುಗಿಸ್ಕೊಡ್ತೀನಿ ಸರ್, ವಿತ್ NOC ಜೊತೆ ಕೊಡ್ತೀನಿ. 150 ವಿತ್ ಇನ್ಶೂರೆನ್ಸು NOC ಜೊತೆ ಕೊಡ್ತೀನಿ, ರೀಫಾಪ್ ಮಾಡಿ ಶೋರೂಮ್ ಕಂಡೀಷನ್ ಕೊಡ್ತೀನಿ. ಸೊ ಇನ್ನೂ ಒಂದು ಐಟಮ್ ಇದೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 2008 ಮಾಡಲ್, 3rd ಓನರು, ಬ್ಲೂಬೆರ್ರಿ. ಸಕ್ಕದಾಯ್ತೆ ಗಾಡಿ, ಲೆದರ್ ಸೀಟ್ಸು ಎಲ್ಲ ಹಾಕ್ಸೋರೆ ಕಸ್ಟಮರು. ನಿಮಗೂ ಇದು 175 ಕೋಟ್ ಮಾಡ್ತಾ ಇದ್ದೀವಿ ವಿತ್ NOC ಜೊತೆ. ಫೈನಲ್ಲು 150 ಕೊಡ್ತೀನಿ ಸರ್ ಗಾಡಿ. 150 ಫೈನಲ್ ಮಾಡಿ 150 ಗಾಡಿ. ಇನ್ನೊಂದು ಬಂದ್ಬಿಟ್ಟು ಎಷ್ಟಾರ್ ಇದೆ ಹೇಳಿ ಸರ್. ಇದು 2008 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು, 90,000 ಓಡೈತೆ. ನಿಮಗೆ ಗಾಡಿ ತುಂಬ ಚೆನ್ನಾಗೈತೆ, ಚಾಕ್ಲೇಟ್ ಇದ್ದಂಗೆ ಐತೆ. ನೀವು ಇದು ಹೆಡ್ಲೈಟ್ ನೋಡ್ಬೋದು. ಟೈರ್ ಎಲ್ಲ ನಿಮಗೆ ಒಂದು 60 to 70% ಟೈರ್ ಐತೆ. ಇಂಟೀರಿಯರು ತುಂಬ ಚೆನ್ನಾಗೈತೆ, ಏನು ರಿಪ್ಲೇಸ್ಮೆಂಟ್ ಇಲ್ಲ, ಗಾಡಿ ಒರಿಜಿನಲ್ ಐತೆ. ಇದು ಬೇಕಂದರೆ 175 ಕೋಟ್ ಮಾಡ್ತಾ ಇದ್ದೀವಿ. 8 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, A-Star VXI ವೇರಿಯಂಟು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? ಸೊ ಇದು ಬಂದ್ಬಿಟ್ಟು ನಿಮಗೆ ಸೇಮ್ 175 ಕೊಟ್ಟು ಮಾಡ್ತಾ ಇದ್ದೀವಿ. ಬಂಪರ್ ಆಫರ್. ನೀವು 6 ಗಾಡಿಯಲ್ಲಿ ಯಾವುದಾದ್ರೂ ತೊಗೊಳ್ಳಿ, ನಿಮ್ಗೆ 6 ಗಾಡಿಯಲ್ಲಿ ಯಾವುದಾದ್ರೂ ತೊಗೊಳ್ಳಿ, ನಿಮಗೆ 150ಗೆ ಮುಗಿಸ್ಕೊಡ್ತೀನಿ ಸರ್. ಈ 6 ಗಾಡಿಯಲ್ಲಿ ಯಾವುದಾದ್ರೂ ತೊಗೊಳ್ಳಿ 6 ಗಾಡಿಯಲ್ಲಿ. ಇನ್ನೊಂದು ಐತೆ ಅದರಲ್ಲೂ ನಿಮಗೆ. ಓಕೆ ಓಕೆ ಓಕೆ. ಟೋಟಲ್ 6-7 ಗಾಡಿ ಐತೆ ನಮ್ಮ ಹತ್ರ. 1.5 ಬಜೆಟಲ್ಲಿ ಮುಗಿಸ್ಕೊಡೋಣ ನಾವು. 1.5 ಬಜೆಟಲ್ಲಿ 6 ರಿಂದ 7 ಗಾಡಿ ಇದೆ. ಹೌದು, ಖಂಡಿತ. ಸೊ ಹೇಳಿ ಸರ್ ಡೀಟೇಲ್ಸ್. ಸೊ ಇದು ಬಂದ್ಬಿಟ್ಟು ನಿಮಗೆ 2010 ಮಾಡಲ್, ಸಿಂಗಲ್ ಓನರು. ಇದು ಬಂದ್ಬಿಟ್ಟು ಮಾನ್ಸಾ ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ, ಶಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. ಸಿಂಗಲ್ ಓನರ್ ವೆಹಿಕಲ್, ಛತ್ತೀಸ್ಗಢ, ವಿತ್ NOC ಬೇಕಂದ್ರೆ ಇದು 150 ಮಾಡ್ಕೊಡ್ತೀನಿ. 150ಗೆ ಮಾಡ್ತೀನಿ ವಿತ್ NOC, ಇನ್ಶೂರೆನ್ಸ್ ಜೊತೆ 150ಗೆ ಮಾಡ್ಕೊಡ್ತೀನಿ. ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಎಲ್ಲ ಆಲ್ಮೋಸ್ಟ್ ಎಲ್ಲ 9 ಫುಲ್ ಗಾಡಿ ಎಲ್ಲ ಪೆಟ್ರೋಲೇ ಇರೋದು ನಮ್ಮ ಹತ್ರ. ಸರ್ ಈ ಗಾಡಿನೂ ಸೇಮ್ 1,50,000. ಆ ಗಾಡಿನೂ ನಿಮಗೆ 1,50,000. ಇದು A-Star 1,50,000. i10 ಬೇಕಂದ್ರೆ 2 ಆಪ್ಷನ್ ಐತೆ. ಇದರಲ್ಲಿ ಇನ್ನೊಂದು ಗ್ರೇ ಬರ್ತೈತೆ ಸ್ಟಾಕಲ್ಲಿ ನಿಮಗೆ. ಗ್ರೇನು 8 ಮಾಡಲ್ ಸ್ಪೋರ್ಟ್ಸ್ ಬರ್ತೈತೆ ಸ್ಟಾಕಲ್ಲಿ. ಅವೈಲೇಬಲ್ ಇನ್ 2 ಡೇಸಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಎಲ್ಲ 150ಯಲ್ಲೇ. ಸರ್ ಗ್ರೇ ಗಾಡಿ ಕೂಡ 150 ಅದೂ ವಿತ್ NOC ಜೊತೆ ಕೊಡ್ತೀನಿ. ಸೊ ಪೋಲೋ ಹುಡುಗರಿಗೆ ಪೋಲೋ ಡೀಸೆಲ್ ಪೆಟ್ರೋಲ್ ಸರ್. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ಲು. 2010 ಮಾಡಲ್, 2nd ಓನರು, 58,000 ಓಡೈತೆ ಗಾಡಿ ನಿಮಗೆ. ಇದು ಬಂದ್ಬಿಟ್ಟು 275 ಕೋಟ್ ಮಾಡ್ತಾ ಇದ್ದೀವಿ. 250ಗೆ ವಿತ್ NOC, ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಗಾಡಿ. ಪೆಟ್ರೋಲ್ ವೆಹಿಕಲ್, ಟ್ರೆಂಡ್ ಲೈನು. ಆದರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸೋರು ಕಸ್ಟಮರು. ಫ್ರಂಟ್ 2 ಪವರ್ ವಿಂಡೋ, ಲೆದರ್ ಸೀಟ್ ಐತೆ ಗಾಡಿಯಲ್ಲಿ. ಸೊ ಈ ಗಾಡಿ ನನ್ನ ಹಾಟ್ ಫೇವ್ರೇಟ್ ಗಾಡಿ, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. 23ರಿಂದ 24 ಬರುತ್ತೆ ಹೇಳಿ ಸರ್. ಸೊ ಇದು ಬಂದ್ಬಿಟ್ಟು ಚೌರ್ಲೆಟ್ ಬೀಟ್ ಆಪ್ಷನಲ್. ಇದು 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬ ಚೆನ್ನಾಗೈತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿಯಿಂದ ಅಲೋವಿಲ್ಸ್ ಬರುತ್ತೆ ನಿಮಗೆ. ಪ್ಯಾರೆಟ್ ಇದ್ದಂಗೆ ಐತೆ, ಗ್ರೀನ್ ಪ್ಯಾರೆಟ್ ಬರುತ್ತಲ್ಲ ನಿಮಗೆ, ಪ್ಯಾರೆಟ್ ಇದ್ದಂಗೆ ಐತೆ ಗಾಡಿ. ಕಂಪ್ನಿಯಿಂದ ಅಲೋವಿಲ್ಸು ನಿಮಗೆ ಆಪ್ಷನಲಲ್ಲಿ ಮಾತ್ರ ಅಲೋವಿಲ್ಸ್ ಬರೋದು. ಹೌದೌದು. ಸ್ಟೇರಿಂಗು ಕಂಪ್ನಿಯಿಂದ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ನಿಮಗೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಕಸ್ಟಮರ್ ಎಕ್ಸ್ಟ್ರಾ ಲೆದರ್ ಸೀಟ್ ಹಾಕ್ಸೋರೆ, ತುಂಬ ಚೆನ್ನಾಗೈತೆ. ಬರೀ ಕಲರ್ ನೋಡಿ, ಗಾಡಿ ಕಲರು ನಿಮಗೆ ತುಂಬ ಚೆನ್ನಾಗೈತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಐತೆ. ಅಲೋ ವೀಲ್ಸು ಐತೆ. ಟೈರ್ ಎಲ್ಲ ನಿಮ್ಗೆ ಒಂದು 60 to 70% ಐತೆ ಸರ್. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 275 ಕೋಟ್ ಮಾಡ್ತಾ ಇದ್ದೀವಿ. 12 ಸಿಂಗಲ್ ಓನರ್ ವೆಹಿಕಲ್ ವಿತ್ ವ್ಯಾಲಿಡ್ ಇನ್ಶೂರೆನ್ಸ್ ಐತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಏನು ರೇಟ್ ಮಾಡ್ಕೊಡೋಣ ಸರ್ ಹೇಳಿ? 2.5 ಕೊಟ್ಬಿಡೋಣ. ಇನ್ನೂ ಒಂದು ಬೆಸ್ಟ್ ಆಪ್ಷನ್ ನಮ್ಮ ಕಸ್ಟಮರ್ಗೆ ಕೊಟ್ಬಿಡಿ ಸರ್. ಹೋಗಿ ಸರ್, 240ಗೆ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ 240ಗೆ ಮಾಡ್ಕೊಟ್ಬಿಡ್ತೀರಾ? ಸೊ ಇದು ಬಂದ್ಬಿಟ್ಟು ಆಫರ್ ನಮ್ಮ ಕಸ್ಟಮರ್ಗೆ. ಆ ಕಡೆ i20 ಹೇಳಿ ಸರ್ ಡೀಟೇಲ್ಸ್. ಸೊ ಇದು ನಿಮಗೆ 2013 ಮಾಡಲ್ಲು, i20 ಮ್ಯಾಗ್ನಾ ಆಪ್ಷನಲ್. ಇದು ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಇದು ಎಲಿಫೆಂಟ್ ಗ್ರೇ ನಿಮಗೆ. 2013 ಮಾಡಲ್, 2nd ಓನರ್. ತುಂಬ ಕಡಿಮೆ ಓಡೈತೆ ಗಾಡಿ. 48,000 ಚೇಂಜ್ ಓಡೈತೆ ಗಾಡಿ. ಡೀಸೆಲ್ ವೆಹಿಕಲ್ಲು. ಸೊ i20 ಡೀಸೆಲ್ ಒಳ್ಳೆ ಮೈಲೇಜ್ ಬರ್ತಲ್ಲ ಸರ್? ತುಂಬ ಚೆನ್ನಾಗಿ ಬರುತ್ತೆ ಸರ್. 18 ಎಕ್ಸ್ಪೆಕ್ಟ್ ಮಾಡ್ಬೋದು, 18 to 20 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ ನಿಮಗೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಲೆದರ್ ಸೀಟ್ಸ್ ಹಾಕೋರೆ.
ಆದರೆ ನಿಮಗೆ ಇದು i20 ಸಿಸ್ಟಮೇ ಡಿಫ್ರೆಂಟಾಗಿ ಬರುತ್ತೆ. AC ವೆಂಟ್ ಇರಲಿ, ನಿಮಗೆ ಇದು ಮ್ಯೂಸಿಕ್ ಸಿಸ್ಟಮ್ಮು, ಕಂಟ್ರೋಲರ್ಸು ಎಲ್ಲ ಯುನೀಕ್ ಆಗಿ ಇರುತ್ತೆ i20ಅಲ್ಲಿ ನಿಮಗೆ. ಆರಾಮಾಗಿ ಒಂದು 18 ಈಸಿಯಾಗಿ ಬರುತ್ತೆ ಮೈಲೇಜ್. ಆರಾಮಾಗಿ 16+ ಲೋಕಲಲ್ಲಿ ಕೊಡುತ್ತೆ, 18+ ಹೈವೇಯಲ್ಲಿ ಕೊಡುತ್ತೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಆಪ್ಷನ್ ಕೊಟ್ಬಿಡಿ ಸರ್. ಇದು ಬಂದ್ಬಿಟ್ಟು ನಿಮಗೆ 450 ಕೋಟ್ ಮಾಡ್ತಾ ಇದ್ದೀವಿ, ಒಂದು 420ಗೆ ಮುಗಿಸ್ಕೊಡ್ತೀನಿ ಸರ್. 420 ಫೈನಲ್ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ನೋಡ್ತಾ ಟೈರ್ ಎಲ್ಲ ನಿಮ್ಗೆ ಒಂದು 60% ಐತೆ, ನಿಮಗೆ 50 to 60% ಐತೆ. ಸೊ ಇದು ಫಿಯಟ್ ಪುಂಟೋ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಬಂದ್ಬಿಟ್ಟು ಫಿಯಟ್ ಪುಂಟೋ 2009 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಲಾಸ್ಟ್ ವಿಡಿಯೋಲ್ಲಿ 2 ವೆಹಿಕಲ್ ಇತ್ತು, ಬ್ಲೂ ಬುಕ್ ಆಗೈತೆ, ಡೆಲಿವರಿ ಕೊಟ್ಟಿದ್ದೀವಿ. ಇನ್ನೊಂದು ಐತೆ ನಿಮಗೆ ಸಿಂಗಲ್ ಓನರ್ ವೆಹಿಕಲ್. 68,000 ಓಡೈತೆ, ರೆಕಾರ್ಡೆಡ್ ವಿತ್ ಮೀಟರ್ ಗ್ಯಾರಂಟಿ ಕೊಡ್ತೀನಿ. ಪೆಟ್ರೋಲ್ ಹೌದು. ಆಕ್ಟಿವ್ ವರ್ಷನ್, ಫ್ರಂಟು 2 ಪವರ್ ವಿಂಡೋ ಬರುತ್ತೆ, ಮ್ಯಾನುವಲ್ಲು 2 ಇದು. ಇದು ಬಂದ್ಬಿಟ್ಟು ನಿಮಗೆ 16+ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ. ನಿಮ್ಗೆ ಇದಿರಲಿ ಮಾನ್ಸಾ ಇರಲಿ, ನಿಮಗೆ ಕ್ವಾರ್ಟರ್ ಜೆಟ್ ಇಂಜಿನ್ ಬರೋದು, 1.3 ಇಂಜಿನ್ ಬರುತ್ತೆ ಇದರಲ್ಲಿ. 1300cc. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC, ಫ್ರಂಟು 2 ಪವರ್ ವಿಂಡೋ, ಪವರ್ ಸ್ಟೀರಿಂಗು. ಇದರಲ್ಲೂ ನಿಮಗೆ ಡ್ಯಾಶ್ ಬೋರ್ಡ್ ಎಲ್ಲ ಯುನೀಕು, ಮತ್ತು ಇದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸರ್. ಸೊ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಬಿಲ್ಡ್ ಕ್ವಾಲಿಟಿ. ಅದು ಕೂಡ ರೆಡ್ ಕಲರ್ ತುಂಬ ಚೆನ್ನಾಗೈತೆ, ನಂಬರು ಚೆನ್ನಾಗೈತೆ ನಿಮಗೆ 6323. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಆಪ್ಷನ್ ಕೊಟ್ಬಿಡಿ ಸರ್. ಇದು ಲಾಸ್ಟ್ ಟೈಮ್ 240 ಕೋಟ್ ಮಾಡಿದ್ರೆ ಒಂದು 2 lakhs ರೌಂಡ್ ಫಿಗರ್ ಮುಗಿಸ್ಕೊಡ್ತೀನಿ ಸರ್. 2 lakh ರೌಂಡ್ ಫಿಗರ್ ಮುಗಿಸ್ಕೊಡ್ತೀನಿ. ಒಂದೇ ರೈಟು, ಫೈನಲ್ ಒಂದೇ ರೈಟು. ಸೊ ನೋ ಪಾರ್ಕಿಂಗ್, 2 ಲಕ್ಷ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ಬೋದು. ಸೊ ಎಲ್ಲಿ ಹುಡುಕಿದ್ರು ಕೂಡ ಸಿಗಲ್ಲ 2 ಲಕ್ಷಕ್ಕೆ ಈ ಗಾಡಿ. ಫಿಯಟ್ ಪುಂಟೋ ಪೆಟ್ರೋಲ್ ವೆಹಿಕಲ್. i10 ಹುಡುಕೋರಿಗೆ i10 1.2 VT ಇಂಜನ್. ಹೇಳಿ ಸರ್ ಡೀಟೇಲ್ಸು. ಸೊ ಇದು ನಿಮಗೆ ಹೊಂಡೈ i10 ಸ್ಪೋರ್ಟ್ಸ್ ವರ್ಷನು 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ನಿಮಗೆ ಇದು 28,000 ಏನೋ ರೆಕಾರ್ಡೆಡ್ ಓಡೈತೆ, ತುಂಬ ಕಡಿಮೆ ಓಡೈತೆ ಸರ್. ಗಾಡಿ ನೀಟಾಗಿ ಮೇಂಟೈನ್ ಮಾಡೋರೆ, HR ರಿಜಿಸ್ಟ್ರೇಷನ್. ಇದು ನಿಮಗೆ ವಿತ್ NOC ಬೇಕಂದರೆ 265 ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಬೇಕಂದರೆ 320ಗೆ ಫೈನಲ್ ಮಾಡಿಕೊಡ್ತೀನಿ ಸರ್. 320ಗೆ ಫೈನಲ್ ಮಾಡಿ. 320ಗೆ ಫೈನಲ್ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಸರ್. K ನಂಬರ್ ಜೊತೆ ಕೊಡ್ತೀನಿ ಗಾಡಿ. ಇದು ಬಂದ್ಬಿಟ್ಟು 13 ಮಾಡಲ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್ ಸಿಂಗಲ್ ಓನರ್. ಎಷ್ಟು ತುಂಬ 28,000 ಚೇಂಜ್ ಓಡೈತೆ ಸರ್ ಗಾಡಿ. ಓಕೆ. ಇದು ಇನ್ಸೂರೆನ್ಸ್ ಏನಿದೆ? ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ, ಸ್ಪೋರ್ಟ್ಸ್ ವರ್ಷನ್ ಆಧಾರದಿಂದ. ಪ್ಲಸ್ ಬ್ಯಾಕ್ ವೈಫರ್ ಬರುತ್ತೆ ಕಂಪ್ನಿ ಇದರಿಂದ, ಡಿಫೋಗರ್ ಎಲ್ಲ ಬರುತ್ತೆ ನಿಮಗೆ. ಸರ್ ಏನು ಹೇಳಿದ್ದು ಪ್ರೈಸ್? ಗಾಡಿ ಗೋಲ್ಡ್ ಇದ್ದಂಗೆ ಐತೆ ಗಾಡಿ ನಿಮಗೆ. ಇದು ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಒಂದು 315 ಮುಗಿಸ್ಕೊಡ್ತೀನಿ ಸರ್. 3,50,000. 350 ಹೇಳ್ತಾರದು, 315, 310 ಮಾಡ್ಕೊಡ್ತೀನಿ ಹೋಗಿ ಸರ್. 310 ಮಾಡ್ಕೊಡ್ತೀನಿ. ನೋ ಬಾರ್ಗಿನ್ ವಿತ್ NOC ಜೊತೆ. ಸರ್ ಹೇಳಿ ಸರ್, ಇದು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಡೀಸೆಲ್? ಸರ್ ಇದು ಬಂದ್ಬಿಟ್ಟು 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು, 1.4 ಲೀಟ್ರ್ ಇಂಜಿನ್ ಬರುತ್ತೆ ಇದರಲ್ಲಿ. ಲಾಸ್ಟ್ ಟೈಮು 2 ಸತಿ ವಿಡಿಯೋ ಮಾಡಿದ್ರಿ, 2 ವಿಡಿಯೋಲ್ಲೂ 2 ಗಾಡಿ ಫಿಯೆಸ್ಟಾ ಇತ್ತು, ಎಲ್ಲ ಸೇಲ್ ಆಯ್ತು, ತುಂಬ ಡಿಮ್ಯಾಂಡು. ಇದು ನ್ಯೂ ಸ್ಟಾಕ್ ನೆನ್ನೆನೇ ಬಂದಿರೋದು ಗಾಡಿ, ತುಂಬ ಚೆನ್ನಾಗೈತೆ, ರೆಡಿ, ಏನು ಮಾಡ್ಸಂಗಿಲ್ಲ ನಿಮಗೆ ಗಾಡಿಯಲ್ಲಿ. ಇದು 7 ಮಾಡಲ್, ಸೆಕೆಂಡ್ ಓನರು, 185 ಕೋಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡೋಣ. ಮೊದಲು ಗಾಡಿ ನೋಡ್ಕೊಳ್ಳಿ. ಇದು ನೋಡ್ತಾ ಇರ್ಬೋದು, ಟೈರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಫೋರ್ಡ್ ಫಿಯೆಸ್ಟಾ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಕಂಫರ್ಟ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಸರ್. ಸರ್ ಇದು ಪೆಟ್ರೋಲಲ್ಲಿ ಏನು ಮೇಲೆ? ಇದು ನಿಮಗೆ ಪೆಟ್ರೋಲ್ ನಿಮಗೆ 16+ ಬರುತ್ತೆ, ಹೈವೇಯಲ್ಲಿ 18+ ಬರುತ್ತೆ. ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮು, ಲೆದರ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸೋರೆ ಸರ್. 4 ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಟಚ್ ಸ್ಕ್ರೀನು, ಬರೀ ಲೆದರ್ ನೋಡಬೇಕು, ಬ್ರ್ಯಾಂಡ್ ನ್ಯೂ ಹಾಕ್ಸಿರಂಗೆ ಐತೆ ನಿಮಗೆ. ಸರ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು ನಿಮಗೆ 185 ಕೋಟ್ ಮಾಡ್ತಾ ಇದ್ದೀವಿ, 170ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. 170ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಫ್ರೆಶ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ. ಫ್ರೆಶ್ FC ಇವಾಗ ನವಂಬರ್ ಲ್ಯಾಪ್ಸ್ ಆಗುತ್ತೆ, 25th ನವಂಬರ್ಗೆ ಫ್ರೆಶ್ ರಿನ್ಯೂ ಇಮಿಡಿಯೇಟ್ಲಿ ಮಾಡಿಕೊಡ್ತೀವಿ. ಅಪ್ ಟು ಡೇಟ್ ವ್ಯಾಲಿಡ್ ಐತೆ. ಸೊ ಡಿಸೈಲು, ಇದು ಡಿಸೈಲ್ ಡೀಸೆಲ್ ಒಳ್ಳೆ ಗಾಡಿ ಇದೆ, ಹೇಳಿ ಸರ್. ಸೊ ಇದು ಬಂದ್ಬಿಟ್ಟು 2013 ಮ್ಯಾನುಫ್ಯಾಕ್ಚರು, 14 ರಿಜಿಸ್ಟ್ರೇಷನ್ ವೆಹಿಕಲ್, ಡೀಸಲ್ಲು, VDI ವರ್ಷನು, ಡಿಸೈರು, ಶಿಫ್ಟ್ ಡಿಸೈರ್, ಡಿಕ್ಕಿ ಗಾಡಿ ತುಂಬ ಜನ ಕೇಳ್ತಾರೆ. ಸಾಕಷ್ಟು ವ್ಯಾಲ್ಯೂಬಲ್ ಕಾರು, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಈ ಕಾರ್ಗೋಸ್ಕರ. ಹೌದು, ನಿಮ್ಮ ರಾಯಚೂರು, ಗುಲ್ಬರ್ಗ ಆ ಸೈಡು, ಬೆಂಗಳೂರವರು ಕೂಡ ತುಂಬ ಡಿಮ್ಯಾಂಡ್ ಐತೆ, ಮಡಿಕೇರಿ ಆ ಸೈಡ್ ಎಲ್ಲ ತುಂಬ ಜನ ಕಾಲ್ ಮಾಡ್ತಾರೆ. ರೇರ್ ಸಿಗೋದು ನಿಮಗೆ, ಎಲ್ಲ ಶೋರೂಮಲ್ಲಿ ಇಕ್ಕಲ್ಲ ನಿಮಗೆ, ತುಂಬ ಡಿಮ್ಯಾಂಡ್ ಇರೋ. ಒಂದ್ಸತಿ ಇಕ್ಕಿದ್ರೆ ಯಾರು ರೀಸೇಲ್ ಮಾಡಲ್ಲ ಗಾಡಿಗಿದು.
ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀರಾ? ಸೊ ಇದು 13-14 ಮಾಡಲ್, ಇದು 525 ಕೋಟ್ ಮಾಡ್ತಾ ಇದ್ದೀವಿ. ಒಂದು 5 lakhs ಮುಗಿಸ್ಕೊಡ್ತೀವಿ ಸರ್. ಫೈನಲ್ ಡೇಟ್ ಫೈನಲ್ 5 lakhs, ನೋ ನೆಗೋಷಿಯೇಷನ್. ಸೊ ನೋಡ್ತಾ ಇರ್ಬೋದು, ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿಯಲ್ಲಿ. ಹೌದು ಸರ್ ಇದು ವಿಡಿಯೋ ಅಲ್ವಾ? ವಿಡಿಯೋ ವರ್ಷನು ಡೀಸೆಲ್ ಬರುತ್ತೆ ನಿಮಗೆ. 4 ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ. ಅಂಡ್ AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಮಿಡ್ ವರ್ಷನ್ ಬರುತ್ತೆ ಈ ಗಾಡಿ. ಈ ಗಾಡಿ ಬಗ್ಗೆ ಏನು ಹೇಳಂಗೆ ಇಲ್ಲ, ಆಲ್ಮೋಸ್ಟ್ 90% ಕಸ್ಟಮರ್ ಗೊತ್ತಿರುತ್ತೆ. ಸೊ ನಾವು ಗಾಡಿ ಬಗ್ಗೆ ಏನು ಹೇಳಂಗೆ ಇಲ್ಲ. ಒಂದ್ಸಲ ಈ ಕಾರ್ ತಗೊಂಡ್ರೆ ಆಲ್ಮೋಸ್ಟ್ ಯಾರು ಸೇಲ್ ಮಾಡಲ್ಲ. ಹೌದು. ಸೊ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಸರ್ ಫೈನಲ್ 5 lakhsಗೆ ಮಾಡ್ಕೊಟ್ಬಿಡ್ತೀರಾ? 5 lakhs ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ವಿತ್ ಕೆ ನಂಬರ್ ಜೊತೆ ಕೊಡ್ತೀನಿ. ಓಕೆ ಸರ್. ಸೊ ವೆಂಟೋ, ವೋಕ್ಸ್ವ್ಯಾಗನ್ ವೆಂಟೋ ಇದೆ. ಇದು ಡೀಟೇಲ್ಸ್ ಗೊತ್ತಿಲ್ಲ. ಸೊ ರೆನಾಲ್ಡ್ ಡಸ್ಟರ್ 110 PS ಇದೆ, ಹೇಳಿ ಸರ್. ಸೊ ಇದು ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರು 85 PS ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. 18+ ಮೈಲೇಜ್ ಕೊಡುತ್ತೆ ಸರ್. ಇದು 85 PS RXL ವೇರಿಯಂಟು ನಿಮಗೆ. ಇದರಲ್ಲಿ ಟಾಪ್ ಎಂಡ್ ಇಂದ 1 ವರ್ಷ ಕಡಿಮೆ. ಬರೀ ರೇರ್ AC ಒಂದು ಬರಲ್ಲ, ಮಿಕ್ಕಿದೆಲ್ಲ ಸೇಮ್ ಬರುತ್ತೆ ನಿಮಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ 61,000 ಓಡೈತೆ. ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ. ನಿಮಗೆ 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಹೌದು. ಅನ್ಲಾಕ್ ಕರಿ. ಸೊ ಇದು RXL ವೇರಿಯಂಟು 85 PS. ನಿಮಗೆ ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಐತೆ. ಫ್ಯಾಬ್ರಿಕ್ ಸೀಟ್ಸ್ ಇದೆ. ಫ್ಯಾಬ್ರಿಕ್ ಪ್ಲಸ್ ಲೆದರ್ ಮಿಕ್ಸ್ ಬರುತ್ತೆ ಸರ್. ಇದು ಸೈಡಲ್ಲಿ ಲೆದರ್ ಬರುತ್ತೆ, ಫ್ರಂಟ್ ಫ್ಯಾಬ್ರಿಕ್ ಬರುತ್ತೆ. ಕಲರು ತುಂಬ ಚೆನ್ನಾಗೈತೆ, ಒಳ್ಳೆ ಕಲರ್ ಅನ್ಬೋದು ನಿಮಗೆ. RXL ವೇರಿಯಂಟು. ಮ್ಯಾಗ್ವಿಲ್ ಕೂಡ ಕಂಪ್ನಿಯಿಂದ ಬರುತ್ತೆ ನಿಮಗೆ. ಅಲೋವಿಲ್ಸ್ ಸೊ 550 ಕೋಟ್ ಮಾಡ್ತಾ ಇದ್ದೀವಿ. 525 ಫೈನಲ್ ಮಾಡಿಕೊಡ್ತೀನಿ ಸರ್. ಫೈನಲ್ ಮಾಡಿಕೊಡ್ತೀನಿ. ಸೊ ಮಿಟ್ಸುಬಿಷಿ ಪಜೇರೋ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಾಡಿ. ಸೊ ಈ ಗಾಡಿನ ತಗೊಂಡು ವರ್ಲ್ಡ್ ಟೂರ್ಗೆ ಕೂಡ ಹೋಗ್ಬಿಡ್ಬೋದು. ಟೈರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಾರಿ ಟೈರ್ ಇದ್ದಂಗಿದೆ. ಈ ಗಾಡಿ ಬಗ್ಗೆ ಡೀಟೇಲ್ಸು. ಸೊ ಇದು ಬಂದ್ಬಿಟ್ಟು ಮಿಟ್ಸುಬಿಷಿ ಪಜೇರೋ. ಇದು ಟಾಪ್ ಎಂಡ್ ಮಾಡಲ್ಲು 4 wheel ಡ್ರೈವ್ ಬರುತ್ತೆ. ಇದು ನಿಮಗೆ ಫ್ರಂಟು 2 wheel ಆಕ್ಷನ್ ಇರುತ್ತೆ, ಬ್ಯಾಕ್ 2 wheel ಆಕ್ಷನ್ ಇರುತ್ತೆ. ಇದು ಆಕ್ಷನ್ ಮಾಡ್ಬೋದು ನೀವು. ಆಫ್ ರೋಡು ಓಡಿಸ್ಬೋದು, ಆನ್ ರೋಡು ಓಡಿಸ್ಬೋದು. ಗಾಡಿ ತುಂಬ ಚೆನ್ನಾಗೈತೆ. ಗಾಡಿ 9 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು. 1,20,000 ಚೇಂಜ್ ಓಡೈತೆ ನಿಮಗೆ ಗಾಡಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸೊ ಇದು ಬಂದ್ಬಿಟ್ಟು ನಿಮಗೆ 450 ಕೋಟ್ ಮಾಡ್ತಾ ಇದ್ದೀವಿ. ಸಾರಿ 650 ಕೋಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿಗೆ. ಇಂಟ್ರೆಸ್ಟೆಡ್ ಇರೋರು ಬನ್ನಿ, ಕೂತ್ಕೊಂಡು ಮಾತಾಡೋಣ. ಆನ್ ಟೇಬಲ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಎಸ್ಪೆಷಲಿ ಆಫ್ ರೋಡ್ ಲವರ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಗಾಡಿ ಬಂದ್ಬಿಟ್ಟು. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊ ಬನ್ನಿ. ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಪೆಟ್ರೋಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ವರ್ಷನ್ನು TDI. ನಿಮಗೆ ಮಿಡ್ ವರ್ಷನ್ ಬರುತ್ತೆ. ವೋಕ್ಸ್ವ್ಯಾಗನ್ ವೆಂಟೋ ಮಿಡ್ ವರ್ಷನ್ TDI ಬರುತ್ತೆ. ಕಂಫರ್ಟ್ ಲೈನ್ ವರ್ಷನ್ ಬರುತ್ತೆ ಸರ್ ನಿಮಗೆ. ಇದು ಸರ್ ಸಿಂಗಲ್ ಓನರು, 86,000 ರೆಕಾರ್ಡೆಡ್ ರೋಡ್ ಐತೆ. ಗಾಡಿ ತುಂಬ ಚೆನ್ನಾಗೈತೆ ಸರ್. ರೆಡ್ ಕಲರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ, ಡಬಲ್ ಸೆಟ್ ಕೀ ಐತೆ ಗಾಡಿಯಲ್ಲಿ. ನಿಮಗೆ ಟೈರ್ ಎಲ್ಲ 50 to 60% ಟೈರ್ಸ್ ಐತೆ. ಲೆದರ್ ಇಂಟೀರಿಯರ್ ಐತೆ. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು ವೋಕ್ಸ್ವ್ಯಾಗನ್ ವೆಂಟೋ TDI ಡೀಸೆಲ್ ವೆಹಿಕಲು. ಒಂದು ಲಕ್ಸುರಿ ಪ್ರೀಮಿಯಂ ಸಡಾನ್ ಅಂತಲೇ ಹೇಳ್ಬೋದು. ನಿಮ್ಗೆ ಹತ್ತತ್ರ 17ರಿಂದ 18 ಮೈಲೇಜ್ ಈಸಿಯಾಗಿ ಬರುತ್ತೆ. ಸೊ ಫ್ಯಾಮಿಲಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಇದು, ಯಾಕಂದರೆ ಇದು ನೋಡ್ತಾ ಇರ್ಬೋದು ನಿಮಗೆ ಡಿಕ್ಕಿ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲಿ. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ನಿಮಗೆ 450 ಕೋಟ್ ಮಾಡ್ತಾ ಇದ್ದೀವಿ. 12 ಮಾಡಲ್ ಡೀಸೆಲ್ ವೆಹಿಕಲ್ ತುಂಬ ಚೆನ್ನಾಗೈತೆ. ಸಿಂಗಲ್ ಓನರು 450 ಕೋಟ್ ಮಾಡ್ತಾ ಇದ್ದೀವಿ. 420 ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಫೈನಲ್ ಮಾಡಿಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಶೋರೂಮಲ್ಲಿ ನೀವು ಯಾವಾಗ ಬಂದ್ರೂ ನಿಮಗೆ ಕಂಪಲ್ಸರಿಯಾಗಿ ಅಂದರೂ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದೇ ಇರುತ್ತೆ. ಸರ್ ನಾವು ಇದು 3rd ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. 2 ಟೈಮು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಇತ್ತು. ಸೊ ಈ ಸಲ ಕೂಡ ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ ಒಂದು 48,000 ಚೇಂಜ್ ಓಡೈತೆ ಸರ್ ಗಾಡಿ. ಇದನ್ನು ರಿಫರ್ಬ್ ಆಗಿಲ್ಲ, ಗಾಡಿ ರೀಸೆಂಟಾಗಿ ಬಂದಿರೋದು.
ನಿಮಗೆ ರೀಫಬ್ ಮಾಡಿಕೊಡ್ತೀವಿ. ಟಚಪ್ ಪಾಲಿಷ್ ಮಾಡ್ಬೇಕು ಗಾಡಿ, ಮಾಡಿಕೊಡ್ತೀವಿ. ಟೈರ್ ಎಲ್ಲ ಒಂದು 60 to 70% ಐತೆ. ಇದು ಮೇನ್ ಪ್ಲಸ್ಸು ನಿಮಗೆ ಏನು ತಿಳ್ಕೊಬೇಕಂದ್ರೆ ಗಾಡಿಯಲ್ಲಿ ಎಷ್ಟು ರೇಂಜ್ ಬರ್ತೈತೆ ಒಂದು ಚಾರ್ಜಿಗೆ, ಅದು ಇಂಪಾರ್ಟೆಂಟ್ ತಿಳ್ಕೊಬೇಕಾರೋದು. ನಿಮಗೆ ಒಂದು 85 ಇಂದ 90 ಬರ್ತೈತೆ ಸರ್ ಕಿಲೋಮೀಟರ್ ಪರ್ ಚಾರ್ಜು. 3 hours ಚಾರ್ಜ್ ಮಾಡಿದ್ರೆ 2 to 3 hours ಡಿಪೆಂಡ್ಸ್ ಆನ್ ಚಾರ್ಜಿಂಗು. ನಿಮಗೆ 2 to 3 hours ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು 85 ಇಂದ 85 ಪ್ಲಸ್ ಗ್ಯಾರಂಟಿ ಕೊಡ್ತೀನಿ ಸರ್. 85 ಇಂದ 90. ಬಜೆಟಲ್ಲಿ ಇನ್ನೊಂದು ಕಾರು 800 ಇದೆ, ನೋಡ್ತಾ ಇರ್ಬೋದು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಇದು ಗಾಡಿ ಒರಿಜಿನಲ್ ಪೇಂಟಲ್ಲೇ ಇದೆ ಇದುವರೆಗೂ. ಸರ್ ಹೇಳಿ ಸರ್ ಡೀಟೇಲ್ಸು. ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು, ಇದು ಡೀಟೇಲ್ಸ್ ಏನು ಹೇಳಂಗಿಲ್ಲ. ಇದು ಬಂದ್ಬಿಟ್ಟು 2003 ಮಾಡಲ್. ಇದು ಸೆಕೆಂಡ್ ಓನರ್ ವೆಹಿಕಲ್, ಒರಿಜಿನಲ್ ಐತೆ ಕಂಡೀಷನ್. ನಿಮಗೆ 110 ಕೋಟ್ ಮಾಡ್ತಾ ಇದ್ದೀವಿ, 95 ಫೈನಲ್ ಆಗುತ್ತೆ. ಇದರಲ್ಲಿ ಏನು ಫೀಚರ್ ಬರುತ್ತೆ ಅಂದರೆ ನಿಮಗೆ ಪವರ್ ಸ್ಟೇರಿಂಗ್ ವಿತ್ AC ಬರುತ್ತೆ. ಇದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ ಸರ್, ವಿತ್ AC ಬರುತ್ತೆ ಗಾಡಿ. ಪವರ್ ಸ್ಟೇರಿಂಗ್ ಬರೋಲ್ಲ, ಆದರೆ ನಿಮಗೆ ನಾರ್ಮಲ್ ಸ್ಟೇರಿಂಗ್ ಥರ ಇರುತ್ತೆ. ವಿತ್ AC ಬರುತ್ತೆ. ಗಾಡಿ ಒರಿಜಿನಲ್ ಪೇಂಟಲ್ಲಿ ಐತೆ. ಟೈರ್ ಗೀರ್ ಏನು ತೊಗೊಂಡು ಏನು ಮಾಡ್ಸಂಗಿಲ್ಲ ಸರ್, ಬರೀ ಪೆಟ್ರೋಲ್ ಹಾಕಿ ಓಡಿಸ್ಬೇಕು. 95,000 ಗಾಡಿ ಸಿಗ್ತೈತೆ ನಿಮಗೆ, ಫೈನಲ್ ಮಾಡಿಕೊಡ್ತೀನಿ. ಸರ್ ಇದು ಬೀಟ್ ಯಾವ ಸರ್, ಇದು ಡೀಸೆಲ್ ಪೆಟ್ರೋಲಾ? ಸರ್ ಇದು 2ನೇ ಬೀಟ್ ಇರೋದು ನಮ್ಮ ಸ್ಟಾಕಲ್ಲಿ. ಒಂದು ಬಂದ್ಬಿಟ್ಟು LT ಆಪ್ಷನಲ್ಲು, ಇನ್ನೊಂದು ಬಂದ್ಬಿಟ್ಟು 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ ಇದು ಸೇಮ್ ಏರ್ ಬ್ಯಾಗ್ ಒಂದು ಬರಲ್ಲ, ಅಲೋ ವೀಲ್ಸು ಏರ್ ಬ್ಯಾಗ್ ಬರಲ್ಲ. ಇದು ಟಾಪ್ ಎಂಡ್ ಮಾಡಲ್ LT. ನಿಮಗೆ ಡೀಸೆಲ್ ವೆಹಿಕಲ್ಲು ಹೈಯೆಸ್ಟ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಇಂದ 22 ಬರುತ್ತೆ ಪರ್ ಕಿಲೋಮೀಟರು. ಇದು ಟೈರ್ ಎಲ್ಲ ಹೋಗೈತೆ, ಒಂದು 10% ಇರ್ಬೋದು ಟೈರ್, 10 to 20% ಇರ್ಬೋದು. 4 ಟೈರ್ ಚೇಂಜ್ ಮಾಡಿಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗೈತೆ. ಇದು ಎಲಿಫೆಂಟ್ ಗ್ರೇ ಕಲರ್ ವೆಹಿಕಲ್ಲು. ನಿಮ್ಗೊಂದು 225 ಕೋಟ್ ಮಾಡ್ತಾಯಿದ್ದೀವಿ ಸರ್. ಒಂದು 2 lakhs ರೌಂಡ್ ಫಿಗರ್ ಮಾಡಿಕೊಡ್ತೀನಿ. ನಿಮ್ಮ ಕಸ್ಟಮರ್ಸ್ ನಿಮ್ಮ ವ್ಯೂವರ್ಸು ನಮ್ಮ ಕಸ್ಟಮರ್ಸು ಬಂದರೆ ಕನೆಕ್ಟ್ ಆದರೆ ನಾವು 2 lakh ಕ್ಲೋಸ್ ಮಾಡಿಕೊಡ್ತೀನಿ ಫೈನಲ್ ಡೆಡ್ ಲೈನ್ ವಿತ್ ಟ್ರಾನ್ಸ್ಫರ್ ಜೊತೆ. ಸರ್ ಇದು ಬಂದ್ಬಿಟ್ಟು 2004 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು, LXI ವೇರಿಯಂಟು. ನಿಮಗೆ ಗಾಡಿ ತುಂಬ ಚೆನ್ನಾಗೈತೆ, ಒರಿಜಿನಲ್ ಪೇಂಟಲ್ಲಿ ಇರೋದು. ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಬಜೆಟ್ ಗಾಡಿ ಎಲ್ಲ ನಿಮ್ಗೆ ಒರಿಜಿನಲ್ ಇರೋದು ನಮ್ಮ ಕಡೆ, ಒರಿಜಿನಲ್ ಪೇಂಟಲ್ಲಿರೋದು. ಇದು ಸ್ವಲ್ಪ ರೀಫಬ್ ಮಾಡಬೇಕು, ಮಾಡಿಕೊಡ್ತೀವಿ. 145 ಕೋಟ್ ಮಾಡ್ತಾಯಿದ್ದೀವಿ. ನಿಮಗೆ ಸ್ವಲ್ಪ 120 ಫೈನಲ್ ಮಾಡಿಕೊಡ್ತೀನಿ ಸರ್. ಫೈನಲ್ ಮಾಡಿಕೊಡ್ತೀನಿ. ಸ್ವಲ್ಪ ರೀಫಬ್ ಮಾಡಬೇಕು, ಮಾಡಿಕೊಡ್ತೀವಿ ಗಾಡಿ. ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರ್ ಬಂದ್ಬಿಟ್ಟು ಸರ್ ನಿಮಗೆ ಈ ಗಾಡಿ ನಿಮಗೆ 2006 ಮಾಡಲು VXI ವೇರಿಯಂಟು, 240 ಕೋಟ್ ಮಾಡ್ತಾಯಿದ್ದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ವಿತ್ ಟ್ರಾನ್ಸ್ಫರ್ ಜೊತೆ 220 ಫೈನಲ್ ಮಾಡಿಕೊಡ್ತೀನಿ. 220 ಫೈನಲ್ ಮಾಡಿಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗೈತೆ, ರೀಫಾಬ್ ಮಾಡಬೇಕು, ಮಾಡಿಕೊಡ್ತೀನಿ. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಅಕೀಪ್ ಸರ್ಗೆ ತುಂಬ ಥ್ಯಾಂಕ್ಸು. ನೋಡ್ತಾ ಇರ್ಬೋದು ಕಾರೆಲ್ಲ ನೀಟಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇವ್ರ ಹತ್ರ ಇದೆ. ಆ್ಯಂಡ್ ಒಂದು ಜೊತೆಗೊಂದು ಎಲೆಕ್ಟ್ರಿಕ್ ಕಾರು ಇದೆ, ಫಿಯೆಸ್ಟೋ ಇದೆ, ಡಿಸೈರ್ ಇದೆ, ವೆಂಟೋ ಇದೆ, ಡಸ್ಟರ್ ಇದೆ, ಮಿತ್ಸುಬಿಷಿ ಪಿಜೆರೋ ಇದೆ. ಆ್ಯಂಡ್ ಅಲ್ಲಿ ಇನ್ನೂ ಒಂದು ನಮಗೆ ಬೀಟ್ ಡೀಸೆಲ್ ಇದೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಆ್ಯಂಡ್ ಫಿಯಟ್ ಪುಂಟೋ ಬಂದ್ಬಿಟ್ಟು ಪೆಟ್ರೋಲ್, ಇದು ಬಂದ್ಬಿಟ್ಟು ಫೈನಲ್ 2 lakhsಗೆ ಮಾಡಿಕೊಟ್ಬಿಡ್ತಾರೆ. I20 ಮ್ಯಾಗ್ನೆಟ್ ಡೀಸೆಲ್ ಕಾರ್ ಇದೆ, I10 1.2 ಪೆಟ್ರೋಲ್ ಇದೆ. ಸೊ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಇದೆ. ಆ್ಯಂಡ್ ಹಂಗೆ ನೋಡ್ಕೊಬಂದರೆ A-ಸ್ಟಾರ್ ಇದೆ. ಸೊ ಈಚೆ ನಿಂತಿರೋ ಕಾರ್ಗಳೆಲ್ಲ ನಿಮಗೆ 1,50,000ಗೆ ಮಾಡಿಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಮಾನ್ಸಾ, A-ಸ್ಟಾರು, I10, 2 I10, ಒಂದು ಗೆಡ್ಸ್ ಇದೆ, ನೋಡ್ತಾ ಇರ್ಬೋದು. ಸೊ ಗಾಡಿಗಳೆಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ಒನ್ ಆಫ್ ದ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಜನ ಲೈಕ್ ಮಾಡ್ದಿಲ್ಲದೆ ನೋಡ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಮೋಟಿವೇಟಿವ್ ಇರುತ್ತೆ. ಆ್ಯಂಡ್ ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ಸಿಮ್ ಕಾರ್ಸ್. ಇಷ್ಟು ಬಡ್ಜೆಟಲ್ಲಿ ಕಾರ್ಸ್ನ ತೋರಿಸೋದಕ್ಕೆ ತುಂಬ ಥ್ಯಾಂಕ್ಸು. ಸೊ ಕಾಲ್ ಮಾಡಿ, ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನು, ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.